ಶ್ರೀ ಗುರುಭ್ಯೋ ನಮಃ. ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1085ನೇಯ ಅನುಶಾಸನ ಪರ್ವದ 18ನೇಯ ಭಾಗವನ್ನು ಈಗ ನಾವು ನೋಡೋಣ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 18ನೇಯ ಅಧ್ಯಾಯ ಮುಕ್ತಾಯ ಕಂಡಿತ್ತು. 22ನೇ ಅಧ್ಯಾಯದಲ್ಲಿ 95 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 45ನೇ ಅಧ್ಯಾಯದಲ್ಲಿ 177ನೇ ಶ್ಲೋಕ ಸಮಾಪ್ತವಾಗಿತ್ತು. ವೈಷ್ಣವ ಪಾಠದಲ್ಲಿ 33ನೇ ಅಧ್ಯಾಯದಲ್ಲಿ 146ನೇ ಶ್ಲೋಕ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 14ನೇ ಅಧ್ಯಾಯದ 192ನೇ ಶ್ಲೋಕ ಸಮಾಪ್ತವಾಗಿತ್ತು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಉಪಮನ್ಯು ನಾಮಕೇನ ಮಹರ್ಷಿಣ ಕೃಷ್ಣಂ ವಾಸುದೇವಂ ಪ್ರತಿ ಶಿವಸ್ಯ ಮಹತ್ವಸ್ಯ ವರ್ಣನಂ ಯದಕಾರಿ ತತ್ ಇದಾನೀಂ ವ್ಯಾಖ್ಯಾಸ್ಯತೆ. ಉಪಮನ್ಯುಸ್ತು ದಾರಿದ್ರ್ಯೇ ಜಾತಃ ಪ್ರವೃದ್ಧಶ್ಚ. ಕ್ಷೀರಾನ್ನ ಭೋಜನೆ ತಸ್ಯ ಅಭಿರುಚಿರಾಸೀತ್ ಪರಂತು ತಸ್ಯ ಮಾತಾ ತಸ್ಮೈ ಕ್ಷೀರಾನ್ನ ಭೋತುಂ ಕ್ಷೀರಾನ್ನಂ ದಾತುಂ ಅಕ್ಷಮಾ ಆಸೀತ್. ತತಶ್ಚ ದುಃಖಿತಃ ಅಸೌ ಉಪಮನ್ಯುಃ ಶಿವಮೇವ ಸ್ತೋತುಂ ತಂ ಪ್ರತಿ ತಪಸ್ ಕರ್ತುಂ ಉಪಚಕ್ರಮೆ. ತಸ್ಮಿನ್ ಕಾಲೇ ರುದ್ರ ಏವ ಇಂದ್ರರೂಪೇಣ ಆಜಗಾಮ ನಂದಿ ಐರಾವತತ್ವೇನ ಚ. ತವ ತಪಸಃ ಕಾರಣಂ ಕಿಂ ಇತಿ ಪಪ್ರಚ್ಛ ಸಹ ವಾಸವಃ. ವಾಸವರೂಪಃ ರುದ್ರಃ. ಅಪಿ ಚ ಕಃ ಪುನರ್ಭವನೆ ಹೇತುಃ ಈಶೇ ಕಾರಣ ಕಾರಣೆ ಯೇನ ಶರ್ವಾದೃತೆ ಅನ್ಯಸ್ಮಾತ್ ಪ್ರಸಾದಂ ನಾಭಿಕಾಂಕ್ಷಸಿ. ಶಿವಸ್ಯ ಭಗವತಃ ಅಸ್ತಿತ್ವಂ ಸಮರ್ಥಯಿತುಂ ಕಿಂ ಪ್ರಮಾಣಮಸ್ತಿ. ಕೇನ ಪ್ರಮಾಣೇನ ಸಮರ್ಥಿತಃ ತ್ವಮಿದಾನೀಂ ಶಿವಾದ್ ಅನ್ಯಸ್ಮಾತ್ ನ ಕಂಚನ ವರಂ ಪ್ರಾಪ್ತುಂ ಇಚ್ಛಸಿ. ಶಿವನನ್ನು ಬಿಟ್ಟು ಬೇರೆಯವರಿಂದ ನಿನಗೆ ವರ ಬೇಡ ಅಂತ ಹೇಳ್ತಾ ಇದ್ದಿ, ಆದರೆ ಆ ಶಿವ ಇದ್ದಾನೆ ಅನ್ನಲಿಕ್ಕೆ ಪ್ರಮಾಣ ಏನು? ಅದಕ್ಕೆ ಉಪಮನ್ಯು ಆ ಇಂದ್ರನಿಗೆ ಏನು ಹೇಳಿದ ಅಂತ ಅನ್ನೋದನ್ನ ಕೃಷ್ಣನಿಗೆ ಉಪಮನ್ಯು ಕಥೆ ಹೇಳ್ತಾ ಇದ್ದಾನೆ. ತಾನು ಇಂದ್ರನ ಜೊತೆ ಮಾತಾಡಿದ ಒಂದು ಕಥೆಯನ್ನ ಅವನು ಕೃಷ್ಣನಿಗೆ ಹೇಳ್ಕೊಳ್ತಾ ಇದ್ದಾನೆ. ಬ್ರಹ್ಮವಾದಿಗಳು ಈ ಪರಮಾತ್ಮನನ್ನ ಸತ್ ಅಸತ್ ಮತ್ತು ವ್ಯಕ್ತ ಅವ್ಯಕ್ತ ನಿತ್ಯ ಏಕ ಅನೇಕ ಅಂತೆಲ್ಲ ಹೇಳ್ತಾರೆ. ಅವನಿಂದಲೇ ನಾನು ವರಗಳನ್ನು ಪಡ್ಕೊಂಡಿದ್ದೇನೆ. ಸತ್ತಾದ ಪೃಥ್ವಿಯಪ್ಪ ತೇಜಸ್ಸು ವಾಯುಗಳು, ಪೃಥ್ವಿಯಪ್ಪ ತೇಜಸ್ಸುಗಳಲ್ಲಿದ್ದಾನೆ. ಅಸತ್ತಾದ ವಾಯು ಆಕಾಶಗಳಲ್ಲಿದ್ದಾನೆ. ವ್ಯಕ್ತವಾದ ಪ್ರಕೃತಿಯ ರೂಪದಲ್ಲಿದ್ದಾನೆ, ಅವ್ಯಕ್ತವಾದ ಪ್ರಕೃತಿಯ ರೂಪದಲ್ಲಿದ್ದಾನೆ. ವ್ಯಕ್ತೈವ ಕಾರ್ಯರೂಪಾತು. ಪ್ರಕೃತಿ ಮಹದಾದಿ ರೂಪವನ್ನು ತಾಳಿದಾಗ ವ್ಯಕ್ತ ಅನಿಸ್ಕೋತದೆ, ಮೂಲ ರೂಪದಲ್ಲಿದ್ದಾಗ ಅವ್ಯಕ್ತ ಅಂತ ಕರೆಸ್ಕೋತದೆ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅವುಗಳಲ್ಲಿ ಎಲ್ಲಾ ಕಡೆ ಇದ್ದಾನೆ. ಅನೇಕ ರೂಪವುಳ್ಳವನಾಗಿದ್ದಾನೆ, ಏಕರೂಪವುಳ್ಳವನು ಆಗಿದ್ದಾನೆ. ಆದ್ರಿಂದಲೇ ಅವನನ್ನ ನಾನು ಸ್ತುತಿಸಿ ಅವನಿಂದ ವರ ಪಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅವನಿಗೆ ಆದಿ ಮಧ್ಯ ಅಂತಗಳಿಲ್ಲ. ಅವನನ್ನ ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಅವನನ್ನ ಪರಮಾತ್ಮ ಅಂತ ಕರೀತಾರೆ. ನಾನು ಅವನಿಂದ ವರ ಪಡ್ಕೋತೇನೆ. ಎಲ್ಲ ಐಶ್ವರ್ಯಗಳು ಅವನಿಂದಲೇ ದೊರೀಬೇಕು. ಅವನೇ ಕಾರಣರಹಿತ. ಆದರೆ ಅವನಿಂದಲೇ ಜಗತ್ತೆಲ್ಲವೂ ಹುಟ್ಟಿದೆ. ತಮಸಃ ಪರಮಂ. ಅವನು ಅಜ್ಞಾನವೆಂಬ ಅಂಧಕಾರದಿಂದ ದೂರ ಇರುವಂಥವನು. ತನ್ನನ್ನು ಭಜಿಸುವವರ ಅಂಧಕಾರವನ್ನು ಕೂಡ ಪರಿಹರಿಸುವಂಥವನು. ಅವನಿಂದ ನಾನು ವರ ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತೇನೆ
ಸಕಲ ಪ್ರಾಣಿಗಳ ಸೃಷ್ಟಿಕರ್ತ ಆಗಿದ್ದಾನೆ. ಪ್ರಾಣಿಗಳ ಮನೋಭಾವವನ್ನು ತಿಳಿದವನೂ ಆಗಿದ್ದಾನೆ. ಭೂತ ಭಾವನ ಭಾವಜ್ಞಂ ಸರ್ವಭೂತ ಅಭಿಭಾವನಂ ತಂ ಅಹಂ ಪೂಜೆಯಾಮಿ. ತರ್ಕಕ್ಕೆ ಅತೀತನಾದವನು. ನೈಷಾ ತರ್ಕೇಣ ಮತಿರಾಪನೀಯ ಅಂತ ಆ ಭಗವಂತನನ್ನ ವೇದಗಳು ವರ್ಣಿಸುವಂತೆ ತರ್ಕದಿಂದ ಅವನನ್ನ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂಥ ತತ್ವಜ್ಞರಾದವರು ಯಾವ ಶಿವನನ್ನು ಉಪಾಸಿಸ್ತಾರೋ ನಾನು ಅವನಿಂದ ವರ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ದೇವೇಂದ್ರನೇ, ಅವನನ್ನೇ ಸುರೇಶ್ವರ ಅಂತ ಹೇಳ್ತಾರೆ, ಎಲ್ಲಾ ಪ್ರಾಣಿಗಳ ಗುರು ಅಂತ ಹೇಳ್ತಾರೆ. ಅವನಿಂದ ನನಗೆ ವರಗಳು ಬೇಕಾಗಿವೆ. ಹಿಂದೆ ಅವನು ಬ್ರಹ್ಮನನ್ನು ಸೃಷ್ಟಿಸಿದ. ಯಹ ಪೂರ್ವಂ ಅಸೃಜತ್ ದೇವಂ ಬ್ರಹ್ಮಾಣಂ ಲೋಕಭಾವನಂ. ಅಗ್ನಿಯನ್ನ, ಜಲ, ವಾಯು, ಪೃಥ್ವಿ, ಖಂ, ಬುದ್ಧಿ, ಮನಸ್ಸು ಇವೆಲ್ಲವನ್ನೂ ಕೂಡ ಅವನೇ ಸೃಷ್ಟಿಸಿದ. ಬ್ರೂಹಿ ಕಹ ಪರಮೇಶ್ವರಾತ್. ಪರಮೇಶ್ವರನನ್ನು ಬಿಟ್ಟು ಬೇರೆ ಯಾರು ಇವೆಲ್ಲವನ್ನೂ ಕೂಡ ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ? ನೀನು ಹೇಳು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂತಹ 5 ಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂತಹ 3 ಆಂತರಿಕ ತತ್ವಗಳು ಕೂಡ ಪರಮಾತ್ಮ ಶಿವನಿಂದಲೇ ಹುಟ್ಟಿವೆ. 5 ತನ್ಮಾತ್ರಗಳು, 10 ಇಂದ್ರಿಯಗಳು, ಒಟ್ಟಾರೆ 23 ತತ್ವಗಳು ಕೂಡ ಅವನಿಂದಲೇ ಹುಟ್ಟಿವೆ. ಅವನು ಜಗತ್ತಿನ ಸೃಷ್ಟಿಕರ್ತ ಅಂತ ಜ್ಞಾನಿಗಳು ವರ್ಣಿಸ್ತಾರೆ. ಈ ಶಿವನನ್ನು ಆರಾಧಿಸಿಯೇ ಚತುರ್ಮುಖ ಬ್ರಹ್ಮ ಆ ಸೃಷ್ಟಿ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಬ್ರಹ್ಮ ವಿಷ್ಣುಗಳಿಗಿಂತ ಹೆಚ್ಚಿನ ಐಶ್ವರ್ಯ ಆ ಶಿವನಲ್ಲಿದೆ. ಬ್ರಹ್ಮ ವಿಷ್ಣು ಪುರೋಗಮಂ ಐಶ್ವರ್ಯಂ ಭಗವತಿ ಶಿವೇ ವರ್ತತೆ. ಅವನಿಗಿಂತಲೂ ಶ್ರೇಷ್ಠರಾದವರು ಕಹ ಪರಮೇಶ್ವರಾತ್ ಶ್ರೇಷ್ಠ ಕಹ ಅಸ್ತಿ. ದೈತ್ಯ ದಾನವರಿಗೆಲ್ಲ ತ್ರಿಲೋಕಾಧಿಪತಿತ್ವವನ್ನು ಕೊಟ್ಟವನು, ಶತ್ರುದಮನ ಶಕ್ತಿಯನ್ನು ಕೊಟ್ಟವನು ಇವನೇ ಆಗಿದ್ದಾನೆ. ದಿಕ್ಕುಗಳು, ಕಾಲ, ಗ್ರಹಗಳು ಇವೆಲ್ಲವೂ ಕೂಡ ಇವನ ಕೃಪಾ ವಿಶೇಷದಿಂದಲೇ ಕಂಗೊಳಿಸ್ತಾ ಇವೆ. ಅವನಿಗಿಂತ ಅಧಿಕನಾದವನು ಬೇರೆ ಯಾರಿದ್ದಾರೆ? ಯಜ್ಞದ ಉತ್ಪತ್ತಿ, ತ್ರಿಪುರಾಸುರನನ್ನ ನಾಶಪಡಿಸಿದ್ದು ಇವೆಲ್ಲವೂ ಕೂಡ ಈ ಶಿವನ ಕಾರ್ಯಗಳೇ ಆಗಿವೆ. ಕಿಂಚಾತ್ರ ಬಹುಭಿ ಸೂಕ್ತೈ. ಹೆಚ್ಚು ಆ ಪುರಾಣದಲ್ಲಿ ಹೀಗಿದೆ, ಈ ವೇದದಲ್ಲಿದೆ ಅಂತ ಹೇಳಿ ಏನು ಉಪಯೋಗ? ಅವನು ದೇವರ್ಷಿಗಳಿಂದಲೂ ಕೂಡ ಪೂಜಿಸಲ್ಪಡ್ತಿದ್ದಾನೆ. ಮತ್ತೆ ನಿನ್ನನ್ನ, ದೇವತೆಗಳ ರಾಜನಾದಂತಹ ನಿನ್ನನ್ನ ಎಲ್ಲರೂ ಕೂಡ ಪೂಜಿಸ್ತಾ ಇದ್ದಾರಲ್ಲ, ನಿನ್ನನ್ನೆಲ್ಲರೂ ಕೂಡ ಗೌರವಿಸ್ತಾ ಇದ್ದಾರಲ್ಲ, ನಿನ್ನನ್ನ ಜನ ಗೌರವಿಸ್ತಾ ಇರುವುದು ಯಾತಕ್ಕಾಗಿ? ಮಹಾದೇವನ ಪ್ರಸಾದದಿಂದಲ್ಲೇನೋ. ದೇವ ಪ್ರಸಾದೇನ ತತ್ಸರ್ವಂ ಕುಶಿಕೋತ್ತಮ. ಅವ್ಯಕ್ತ ಮುಕ್ತ ಕೇಶಾಯ. ಜಟೆಗಳನ್ನು ಕಟ್ಟಿಕೊಳ್ಳದೆ ಆಕಾಶದಲ್ಲಿ ಅವು ಹಾರುವಂತೆ ಅವನು ನರ್ತನ ಮಾಡ್ತಾನೆ. ಈ ಪ್ರಪಂಚ ಅಂತನ್ನೋದು ಅವನ ಒಂದು ವಿಗ್ರಹವಾಗಿದೆ. ಚೇತನಾಚೇತನಾದ್ಯೇಶು ಸಹ ವ್ಯಾಪ್ತ ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ ಅಂತ ಹೇಳಿದ್ದಾರೆ. ಶಿವನ ಅಂತರ್ಯಾಮಿ ಆದಂತಹ ಶಿವಶಬ್ದ ವಾಚ್ಯನಾದ ಪರಮಾತ್ಮನ ಒಂದು ಶರೀರವಾಗಿದೆ ಈ ಜಗತ್ತೆಲ್ಲವೂ ಕೂಡ. ಪೃಥ್ವಿ, ಲೋಕಗಳು, ದ್ವೀಪಗಳು, ಮೇರು ಪರ್ವತ ಅಲ್ಲೆಲ್ಲವೂ ಎಲ್ಲಾ ಕಡೆನೂ ಕೂಡ ಇವನ ಸಾನ್ನಿಧ್ಯ ಇದೆ. ಶಿವನನ್ನು ಬಿಟ್ಟು ಬೇರೆ ದೇವತೆಗಳನ್ನ ಕೆಲವು ಬಾರಿ ಶರಣ ಹೊಂದಿದ್ರು ಕೂಡ ದೈತ್ಯರ ಉಪಟಳ ಮೇರೆ ಮೀರಿದಾಗ ಇವನನ್ನೇ ಅಲ್ಲೇನೋ ಎಲ್ಲಾ ದೇವತೆಗಳು ಕೂಡ ಶರಣ ಹೊಂದೋದು. ಅದನ್ನು ನೀನು ನೋಡಿದ್ದೀಯಾ? ದೇವತೆಗಳು, ಯಕ್ಷರು ಮೊದಲಾದವರಿಗೆ ಅವರವರ ಸ್ಥಾನಗಳನ್ನು, ಐಶ್ವರ್ಯಗಳನ್ನು ಕೊಟ್ಟವನು ಅವನೇ ಅಲ್ಲೇನೋ. ಅಂಧಕಾಸುರ ಮತ್ತೆ ಬೇರೆ ಬೇರೆ ಕೆಲವು ದೇವತೆಗಳು, ದುಂದುಭಿ, ಮಹಿಷ, ಕುಬೇರನ ಸೈನಿಕರು, ಅವರಿಗೆಲ್ಲ ವರಗಳನ್ನು ಕೊಟ್ಟಿದ್ದಾನೆ. ಸಮಯಕ್ಕೆ ತಕ್ಕಂತೆ ಅವರನ್ನ ನಾಶಪಡಿಸ್ತಾನೆ ಕೂಡ. ಇದೆಲ್ಲವೂ ಶಿವನ ಶಕ್ತಿ ಅಲ್ಲೇನು? ಸುರಾಸುರ ಗುರೋರ್ ವಕ್ತ್ರೆ ಕಸ್ಯ ರೇತಃ ಪುರಾಹುತಂ ಕಸ್ಯ ವಾ ಅನ್ಯಸ್ಯ ರೇತಃ ತತ್ ಏನ ಹೈಮೋ ಗಿರಿಕೃತಃ. ಅಗ್ನಿ ಈ ಶಿವನ
ತೇಜಸ್ಸನ್ನು ತನ್ನ ಮುಖದಲ್ಲಿ ಇಟ್ಟುಕೊಂಡು ಅದನ್ನು ಸ್ವೀಕಾರ ಮಾಡಿ ಮುಂದೆ ಷಣ್ಮುಖನ ಉತ್ಪತ್ತಿಗೆ ಕಾರಣನಾದ. ಬೇರೆ ಯಾರ ತೇಜಸ್ಸು ಆ ಷಣ್ಮುಖನ ಉತ್ಪತ್ತಿಗೆ ಕಾರಣ ಆಯಿತು? ಬೇರೆ ಯಾರ ತೇಜಸ್ಸನ್ನ ಅಗ್ನಿ ತನ್ನ ಮುಖದಲ್ಲಿ ಇಟ್ಕೊಂಡ? ಇದು ನಿನಗೆ ಗೊತ್ತಿದೆಯೇನೋ? ಮೇರು ಪರ್ವತ ನಿರ್ಮಿತವಾಗಿದ್ದು ಕೂಡ ಶಿವನ ರೇತಸ್ಸಿನಿಂದಲ್ಲೇನೋ. ಶಿವನ ರೇತಸ್ಸು ಈ ಭೂಮಿಯಲ್ಲಿ ಕೆಲವು ಕಡೆ ಬಿದ್ದಾಗ ಭೂಮಿಯಲ್ಲಿ ಅನೇಕ ಪ್ರದೇಶಗಳು ಹುಟ್ಟಿದವು, ಬೆಳ್ಳಿ ಬಂಗಾರ ಮೊದಲಾದದ್ದು ಹುಟ್ಟಿತು. ಶಿವ ಈ ಮೋಹಿನಿಯನ್ನ ಮೋಹಿಸಿದಾಗ ಅವನ ತೇಜಸ್ಸು ಕೆಲವು ಕಡೆ ಬಿದ್ದಿತು. ಅದರಿಂದ ಈ ಬೆಳ್ಳಿ ಬಂಗಾರ ಮೊದಲಾದದ್ದು ಹುಟ್ಟಿತು, ಮೇರು ಪರ್ವತವು ಕೂಡ ಹುಟ್ಟಿತು ಅಂತ ಅದರಿಂದ ಹೇಳುವಂತೆ ಈ ಭಾಗ ಕಾಣಿಸ್ತದೆ. ಶಿವಪಾರ್ವತಿಯರ ಏಕಾಂತ ದೀರ್ಘಕಾಲ ಮುಂದುವರೆದಾಗ ಅವರಿಂದ ಹುಟ್ಟಬೇಕಾದಂತಹ ಕುಮಾರನೇ ತಾರಕಾಸುರನನ್ನು ಕೊಲ್ಲಬೇಕಾಗಿರುವಾಗ ಆ ಕುಮಾರನ ಉತ್ಪತ್ತಿ ವಿಳಂಬಿತ ಆಗ್ತಾ ಇದ್ದಾಗ ದೇವತೆಗಳು ಆ ಶಿವಪಾರ್ವತಿಯರ ಮಿಲನಕ್ಕೆ ಭಂಗ ತಂದರು. ಶಿವನ ತೇಜಸ್ಸು ಕೆಳಗೆ ಬಿತ್ತು. ಅದು ಅಗ್ನಿ ಅದನ್ನು ಸ್ವೀಕಾರ ಮಾಡಿ ಮುಂದೆ ಗಂಗೆಯಲ್ಲಿ ತಗೊಂಡೋಗಿ ಹಾಕಿದ. ಗಂಗೆ ಅದನ್ನ ಹುಲ್ಲುಗಳ ನಡುವೆ ತಂದು ಹಾಕಿದ್ಲು ಅಂತ ಹೀಗೆ ಮಹಾಭಾರತದಲ್ಲಿ ಮೊದಲಾದ ಕಡೆ ಬೇರೆ ಕಡೆ ಕಥಾ ಇದೆ. ದಿಗ್ವಾಸ ಕೀರ್ತಿರೇ ಕೋನ್ಯ, ಯಾರನ್ನ ದಿಗ್ವಾಸ ದಿಗಂಬರ ಅಂತ ಕರೀತಾರೆ. ಊರ್ಧ್ವರೇತಸ್ಕನ್ ಯಾರು? ಕಸ್ಯ ಚಾಧ್ಯೆ ಸ್ಥಿತ ಕಾಂತ, ಯಾರ ಅರ್ಧರೂಪವಾಗಿ ಪಾರ್ವತಿ ಇದ್ದಾಳೆ. ಅನಂಗಕ್ಕೇನ ನಿರ್ಜಿತ, ಈ ಮನ್ಮಥನನ್ನ ಗೆದ್ದವನು ಯಾರು? ದೇವತೆಗಳು ಆ ಶಿವನನ್ನು ಪ್ರಶಂಸಿಸ್ತಾರೆ. ಸ್ಮಶಾನ ಅವನ ಕ್ರೀಡಾಭೂಮಿಯಾಗಿದೆ. ತಾಂಡವ ನೃತ್ಯದಲ್ಲಿ ಅವನು ಪ್ರವೀಣನಾಗಿದ್ದಾನೆ. ನೃತ್ಯೇವ ಕೋವಿ ಭಾಷ್ಯತೆ. ಇದಕ್ಕೆಲ್ಲದಕ್ಕೂ ಕೂಡ ಅಂತಿಮ ಉತ್ತರ ಶಿವನೇ ಆಗಿದ್ದಾನೆ. ಕಸ್ಯ ಐಶ್ವರ್ಯಂ ಸಮಾನಂ, ಕಸ್ಯ ತುಲ್ಯ ಬಲಾದೇವ ಗಣಾಶ್ಚ ಐಶ್ವರ್ಯದರ್ಪಿತಾ. ಶಿವನ ಅನುಗ್ರಹದಿಂದಲೇ ಈ ಗಣಗಳೆಲ್ಲರೂ ಕೂಡ ಐಶ್ವರ್ಯಪೂರ್ಣರಾಗಿರುವುದಲ್ಲೇನೋ. ಅವನ ಸ್ಥಾನ ಅಚಲವಾದದ್ದು. ಅವನೇ ಮಳೆಗರೆಯುವವನು, ತಾಪ ಮಾಡುವವನು, ತೇಜಸ್ಸಿನಿಂದ ಪ್ರಜ್ವಲಿಸುವಂಥವನು ಕೂಡ ಅವನೇ ಆಗಿದ್ದಾನೆ. ಅವನಿಂದಲೇ ಸಸ್ಯ ಸಂಪತ್ತು. ಕಸ್ಮಾತ್ ಓಷಧಿ ಸಂಪತ್ತಿ ಕೋವಾ ಧಾರಯತೆ ವಸು. ಸಂಪತ್ತನ್ನು ಸಂಗ್ರಹ ಮಾಡಿಕೊಂಡಂಥವನು ಕೂಡ ಅವನೇ ಆಗಿದ್ದಾನೆ. ಜ್ಞಾನ, ಸಿದ್ಧಿ, ಕ್ರಿಯಾ ಇವುಗಳ ಮೂಲಕ ಯೋಗಿಗಳು ಆರಾಧಿಸುವುದು ಶಿವನನ್ನೇ ಆಗಿದೆ. ಆ ಶಿವನನ್ನೇ ಅವರು ನಿತ್ಯ ಸೇವಿಸುತ್ತಾರೆ. ತಮಹಂ ಕಾರಣಂ ವದೆ, ಅವನೇ ಎಲ್ಲದಕ್ಕೂ ಕೂಡ ಕಾರಣ ಆಗಿದ್ದಾನೆ ಅಂತ ನಾನು ಭಾವಿಸಿದ್ದೇನೆ, ಹಾಗೆ ಉಪಾಸಿಸ್ತೇನೆ ಕೂಡ. ಅವನ ಸ್ಥಾನ, ಅವನ ಸ್ವರೂಪ ಸ್ಥೂಲವಾದದ್ದು, ಕಣ್ಣಿಗೆ ಕಾಣುತ್ತದೆ ಕೆಲವು ಬಾರಿ ಸಾಮಾನ್ಯರಾದಂಥವರ ಕಣ್ಣಿಗೆ ಅದು ಕಾಣುವುದೇ ಇಲ್ಲ. ವಿಶ್ವೇಶನಾಗಿದ್ದಾನೆ, ಎಲ್ಲದಕ್ಕೂ ಕೂಡ ಕಾರಣನಾಗಿದ್ದಾನೆ, ಸೃಷ್ಟಿಗೆ ಲಯಕ್ಕೆ ಕಾರಣನಾಗಿದ್ದಾನೆ, ಎಲ್ಲದಕ್ಕೂ ಕೂಡ ಜನಕನಾಗಿದ್ದಾನೆ. ಕ್ಷರರಾದಂತಹ ದೇವತೆಗಳಲ್ಲಿ ಬ್ರಹ್ಮನಿಂದ ಆರಂಭಿಸಿ ಎಲ್ಲರ ನಮ್ಮಂತಹ ಸಾಮಾನ್ಯ ಜೀವರ ಒಳಗಿದ್ದಾನೆ. ಆದ್ರಿಂದ ಅವನಿಗೆ ಕ್ಷರ ಅಂತಾರೆ. ಅಕ್ಷರಳಾದಂತಹ ಲಕ್ಷ್ಮೀ ದೇವಿಯಲ್ಲಿಯೂ ಕೂಡ ಈ ಶಿವಶಬ್ದ ವಾಚ್ಯನಾದ ಭಗವಂತ ಇದ್ದಾನೆ. ಆದ್ರಿಂದ ಅವನು ಅಕ್ಷರನೇ ಆಗಿದ್ದಾನೆ. ಅವನೇ ತಮಹಂ ಕಾರಣಂ ಬ್ರುವೆ, ಪ್ರತಿಯೊಂದಕ್ಕೂ ಕೂಡ ಅವನೇ ಕಾರಣನಾಗಿದ್ದಾನೆ ಅಂತ ನಾನು ಸ್ತುತಿಸ್ತೇನೆ. ಈ ಮಹಾದೇವನೇ ಪ್ರತಿಯೊಂದಕ್ಕೂ ಕೂಡ ಕಾರಣನಾಗಿದ್ದಾನೆ. ಇದು ನನ್ನ ತಾಯಿ ಹಿಂದೆ ಹೇಳಿದ್ಲು ನನಗೆ. ಮಾತ್ರ ಪೂರ್ವಂ ಮಮಾಖ್ಯಾತಂ, ಹಿಂದೆ ಅವಳು ಹೇಳಿದ್ಲು, ಅದರಂತೆ ನಾನು ನಂಬಿದ್ದೇನೆ. ಪ್ರತ್ಯಕ್ಷಂ ನನು ದೇವೇಶ, ಸುರೇಶನೇ, ಪ್ರತಿಯೊಂದು ಕೂಡ ನಮಗೆ ಈ ಶಿವನ ಮಹಿಮೆ ಅಂತ ಅನ್ನೋದು ಪ್ರತ್ಯಕ್ಷವೇ ಆಗಿದೆ. ನೀನು ಅದನ್ನ ನೋಡ್ಲಿಲ್ಲೇನೋ ಅಂತ ಆ ಉಪಮನ್ಯು ಹೇಳ್ತಾ ಇದ್ದಾನೆ. ಅವನ ಉಪಮನ್ಯು ಆ ಶಿವನ ಮಹಿಮೆಯನ್ನ ಮತ್ತಷ್ಟು ಕೂಡ ಮುಂದೆ ಹೇಳುವವನಿದ್ದಾನೆ. ಅದರಲ್ಲಿಯ ಕೆಲವು ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.